ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 6ನೇ ಶ್ಲೋಕ. ಮಹರ್ಷಯಃ ಸಪ್ತಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾ ಪ್ರಜಾಃ. ಇಲ್ಲಿ ಭಗವಂತನು ಮಾಡಿರತಕ್ಕಂಥ ಸೃಷ್ಟಿಯ ವಿವರವನ್ನು ಹೇಳ್ತಾ ಇದ್ದಾನೆ. ಆರಂಭದಲ್ಲಿ ಮಹರ್ಷಯಃ ಸಪ್ತಪೂರ್ವೇ, ಮೊದಲು ನಾನು 7 ಜನ ಮಾನಸ ಪುತ್ರರಾದಂಥ ಋಷಿಗಳನ್ನು ನಿರ್ಮಾಣ ಮಾಡಿದೆ. 7 ಜನ ಋಷಿಗಳನ್ನು ನಿರ್ಮಾಣ ಮಾಡಿದೆ. ಅವರು ಯಾರು ಅಂತಂದರೆ ಅತ್ರಿ ಋಷಿ, ವಸಿಷ್ಠ ಋಷಿ, ಪುಲಹ ಋಷಿ, ಕ್ರತು ಋಷಿ, ಪುಲಸ್ತ್ಯ ಋಷಿ, ಅಂಗಿರಸ ಋಷಿ, ಮರೀಚಿ ಋಷಿ. ಈ ರೀತಿ ಅಂತಕ್ಕಂಥ ಹೆಸರಿನಿಂದ 7 ಜನ ಮಹರ್ಷಿಗಳನ್ನು ನಿರ್ಮಾಣ ಮಾಡಿದೆ. ಇವರು ಸಾಮಾನ್ಯವಾಗಿ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿರತಕ್ಕಂಥ ಮಾನಸ ಪುತ್ರರು ಅಂತ ಹೇಳಿಕೊಂಡರು. ಈ 7 ಜನರು ವೇದ ಧರ್ಮ ಜ್ಞಾನವನ್ನು ಈ ಲೋಕದ ಜನರಿಗೆ ತಿಳಿಸಿಕೊಡುವುದರಲ್ಲಿ ಪ್ರಮುಖರಾಗಿದ್ದರು. ಮೊದಲಿಗರು ಅಂತ ತಿಳಿಯಬಹುದು ಅರ್ಜುನ. ಮೊದಲು ಈ ಲೋಕದ ಜನರನ್ನು ಸೃಷ್ಟಿ ಮಾಡಿ ಇವರಿಗೆ ಜ್ಞಾನ ಬೇಕೋ, ಜ್ಞಾನ ಉಪದೇಶ ಮಾಡಬೇಕು. ಆದ್ದರಿಂದ ಜ್ಞಾನೋಪದೇಶ ಮಾಡತಕ್ಕಂಥ, ಇವರಿಗೆ ಕರುಣೆಯನ್ನು ಮಾಡತಕ್ಕಂಥ ಮತ್ತು ಇವರಿಗೆ ಬೇಕಾಗಿರ್ತಕ್ಕಂಥ ಹಿತೋಪದೇಶ ಆಯಿತು. ಮುಕ್ತಿ ಮೊದಲಾದವುಗಳನ್ನು ನೀಡುವುದಕ್ಕೋಸ್ಕರವಾಗಿ, ಪಡೆಯುವುದಕ್ಕೋಸ್ಕರವಾಗಿ ಈ ಲೋಕದ ಜನರಿಗೆ ಇವರು ಜ್ಞಾನವನ್ನು ಬೋಧ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಬ್ರಹ್ಮನ ಮಾನಸ ಪುತ್ರರಾಗಿ ಈ ಲೋಕದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ಬ್ರಹ್ಮನ ಸಮಾನವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಸಪ್ತ ಋಷಿಗಳು ಅಂತ ಪೂಜ್ಯರಾಗಿದ್ದಾರೆ ಅರ್ಜುನ. ಲೋಕ ಜನರೆಲ್ಲರೂ ಕೂಡ ಇವರನ್ನು ಆರಾಧಿಸುತ್ತಾರೆ. ಇನ್ನು ಚತ್ವಾರಃ ಮನವಃ ತಥಾ ಚತ್ವಾರ ಮನವಃ, ಇನ್ನು 4 ಜನ ಮನುಗಳು ಅಂತ ನಿರ್ಮಾಣವಾಗಿದ್ದಾರೆ. ಈ 4 ಜನ ಮನುಗಳು ಕೂಡ ಬ್ರಹ್ಮನ ಮಾನಸ ಪುತ್ರರೇ ಅಂತ ಹೇಳಿಕೊಳ್ಳುತ್ತಾರೆ. ಇವರು ಸ್ವಯಂಭೂ ಮನು ಮತ್ತು ಸ್ವಾರೋಚಿಷ ಮನು, ಉತ್ತಮ ಮನು, ತಾಮಸ ಮನು ಅಂತ 4 ಜನ ಮನುಗಳು ಕೂಡ ಇಲ್ಲಿ ಲೋಕದಲ್ಲಿ ಇದ್ದಾರೆ. ಮನು ಅಂದರೆ ಮಾನವ ಜನಾಂಗ ಮೂಲ ಪುರುಷರು ಎಂದು ಹೇಳಿಸಿಕೊಳ್ಳುತ್ತಾರೆ. ಮನುಷ್ಯನು ಹುಟ್ಟಿ ಬರುವುದಕ್ಕೆ ಈ ಮನುಗಳು ಮೊದಲು ಕಾರಣರು. ಇವರ ಕಾಲದಲ್ಲಿ ಧರ್ಮ ನಿಯಮಗಳು ರೂಪುಗೊಂಡವು. ಇವರು ಮನುಗಳ ಕರ್ತವ್ಯ ಮಾಡುವುದರಲ್ಲಿ ಧರ್ಮ ಅಧರ್ಮ, ಕರ್ತವ್ಯ ಅಕರ್ತವ್ಯ ಮತ್ತು ನೀತಿ ಮೊದಲಾದವುಗಳನ್ನು ಈಗೇನು ಮೊದಲಿನ 4-5 ಶ್ಲೋಕಗಳಲ್ಲಿ ಹೇಳಿರ್ತಕ್ಕಂಥ ಸುಮಾರು 21 ನೀತಿಗಳನ್ನು ಹೇಳಿಕೊಂಡು ಬಂದಾಯಿತು. ಅಹಿಂಸಾ, ಸತ್ಯ, ಅಕ್ರೋಧ ಮೊದಲಾಗಿರತಕ್ಕಂಥ ದಂಭ ದರ್ಪ ಮೊದಲಾದವುಗಳನ್ನೆಲ್ಲ ಆ ನೀತಿ ಮಾತುಗಳನ್ನು ಹೇಳಿ ಮನುಷ್ಯರನ್ನು ಉತ್ತಮ ನಿರ್ಮಾಣ ಮಾಡುವುದಕ್ಕಾಗಿ ಈ ಮನುಗಳು ಕೆಲಸವನ್ನು ಮಾಡುತ್ತಿದ್ದಾರೆ. ಮನುಗಳು ಸಾಮಾನ್ಯವಾಗಿ ಪ್ರಜೆಗಳಿಗೆ ಬೇಕಾಗಿರತಕ್ಕಂಥ ಜ್ಞಾನವನ್ನು ನೀಡುವುದರಲ್ಲಿ ಸಮರ್ಥರಾಗಿದ್ದಾರೆ. ಅವರಿಗೆ ಯಾವಾಗಲೂ ಕೂಡ ಉತ್ತಮವಾದಂಥ ಅವಕಾಶಗಳನ್ನು ಕೊಡಬೇಕು. ಮನುಷ್ಯರು ಆತ್ಮಜ್ಞಾನವನ್ನು ಪಡೆಯಬೇಕು, ಸತ್ಸಂಪನ್ನರಾಗಬೇಕು, ಸಜ್ಜನಶೀಲರಾಗಬೇಕು. ಅವರು ಮತ್ತೆ ಭಗವಂತನ ಸನ್ನಿಧಿಯನ್ನು ಸೇರಬೇಕು. ಅವರು ಯಾವಾಗಲೂ ಕೂಡ ಅನಾಥರಾಗಬಾರದು, ಅವರು ಬಡವರಾಗಬಾರದು, ಅವರು ಅಜ್ಞಾನಿಗಳಾಗಬಾರದು. ಅವರಿಗೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮವಾದ ದ್ರವ್ಯಗಳನ್ನು, ಜ್ಞಾನ ರೂಪಗಳನ್ನು ನೀಡುವುದಕ್ಕೆ ಈ ಮನುಗಳು ಅವರಿಗೆ ಸಹಕಾರ ಮಾಡುತ್ತಾರೆ. ಋಷಿಗಳು, ಮನುಗಳು ಇವರೆಲ್ಲರೂ ಕೂಡ ಈ ಒಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡುತ್ತಾರೆ. ಮನ್ಮನಾಭವ, ಅವರೆಲ್ಲರೂ ಕೂಡ ನನ್ನಲ್ಲಿಯೇ ಇದ್ದು ನನ್ನ ಸ್ವರೂಪದಲ್ಲಿಯೇ ಇರುವವರಾಗಿ
ಅವರು ಯಾವಾಗಲೂ ಕೂಡ ನನ್ನನ್ನು ಬಿಟ್ಟು ಇರೋದಿಲ್ಲ, ನನ್ನ ಚಿಂತನೆಯನ್ನು ಮಾಡ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅರ್ಜುನ. ಅವರು ಲೋಕಹಿತಕ್ಕೋಸ್ಕರವಾಗಿ ತಮ್ಮ ಜೀವನವನ್ನು ಇಟ್ಟುಕೊಂಡು ಮುಂದುವರೆದಿದ್ದಾರೆ. ಮದ್ಭಾವಾಹ, ಅವರೆಲ್ಲರೂ ಕೂಡ ನನ್ನ ಭಾವನೆಯನ್ನು ಹೊಂದಿದವರಾಗಿ ನನ್ನ ಸ್ವರೂಪರಾಗಿ ಇರುವವರಾಗಿದ್ದಾರೆ. ಆದ್ದರಿಂದ ಇದು ಉತ್ತಮವಾಗಿರ್ತಕ್ಕಂಥ, ಎಲ್ಲರಿಗೂ ಸಿಕ್ಕಿರತಕ್ಕಂಥ ಅವಕಾಶ. ಇದನ್ನು ಬಳಸಿಕೊಂಡು ಮನುಷ್ಯನು ಮುಕ್ತನಾಗಬೇಕಾಗಿದೆ, ಮಹಾದೇವನಾಗಬೇಕಾಗಿದೆ. ಆತನು ಸತ್ಪ್ರಜೆಯಾಗಿ, ಸಜ್ಜನಶೀಲನಾಗಿ, ಸತ್ಕುಲ ಆಗಿರುವುದರಿಂದ ಆತನಿಗೆ ಇದೆಲ್ಲವನ್ನು ಪಡೆಯುವುದಕ್ಕೆ ಅವಕಾಶ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ ಅಂತ ಅಭಿಪ್ರಾಯ. ಹರಿ ಓಂ ತತ್ಸತ್.